ಈಗ ಇಸ್ರೇಲ್ ಮತ್ತು ಇರಾನ್ನ ನಡುವೆ ರಣಭಯಂಕರ ಯುದ್ಧ ನಡೀತಾ ಇದೆ. ಇದೆಲ್ಲದರ ನಡುವೆ ಅಮೆರಿಕ ಕೂಡ ಈ ಒಂದು ಯುದ್ಧಕ್ಕೆ ಎಂಟ್ರಿ ಕೊಟ್ಟಾಗಿದೆ. ಈ ನಿಟ್ಟಿನಲ್ಲಿ ಮೂರನೇ ಮಹಾಯುದ್ಧಕ್ಕೆ ಅಮೆರಿಕ ನಾಂದಿ ಹಾಡಬಿಡ್ತಾ ಈ ಎರಡು ದೇಶಗಳನ್ನ ಮುಂದಿಟ್ಕೊಂಡು ಅನ್ನೋ ನಿಟ್ಟಿನಲ್ಲಿ ಇಡೀ ಜಗತ್ತಿನಾದ್ಯಂತ ಚರ್ಚೆ ಆಗ್ತಾ ಇರುವಂತ ಒಂದು ವಿಚಾರ. ಯಾಕೆ ಅಂತ ಹೇಳಿದ್ರೆ, ಇಸ್ರೇಲ್ ಮತ್ತು ಇರಾನ್ನ ನಡುವೆ ನಡೀತಾ ಇರುವಂತಹ ಯುದ್ಧದಲ್ಲಿ ಈಗ ಅಮೆರಿಕ ಕೂಡ ಎಂಟ್ರಿ ಕೊಟ್ಟಿರೋದು ಮತ್ತು ಇರಾನ್ನ ಅಣುಸ್ಥಾವರಗಳ ಮೇಲೆ ಅಮೆರಿಕ ದಾಳಿಯನ್ನ ಕೂಡ ನಡೆಸಿದೆ. ಈ ನಿಟ್ಟಿನಲ್ಲಿ ಅಮೆರಿಕ ದಾಳಿ ನಡೆಸಿದ್ರೂ ಕೂಡ ಇರಾನ್ ಮಾತ್ರ ಬಗ್ಗಿಲ್ಲ, ಹೆದರ್ತಾ ಇಲ್ಲ, ಜಗ್ತಾ ಇಲ್ಲ. ನಿರಂತರವಾಗಿ ಇಸ್ರೇಲ್ ಮೇಲೆ ದಾಳಿಯನ್ನ ನಡೆಸ್ತಾನೆ ಇದೆ. ಇಸ್ರೇಲ್ನ ಟೆಲ್ ಅವೀವ್ ನಗರ ಸೇರಿದಂತೆ ಆಲ್ಮೋಸ್ಟ್ ದೊಡ್ಡ ದೊಡ್ಡ ನಗರಗಳಲ್ಲಿ ಈಗ ಸ್ಮಶಾನದ ವಾತಾವರಣ ನಿರ್ಮಾಣ ಮಾಡಿಬಿಟ್ಟಿದೆ ಇರಾನ್. ಇದರ ಜೊತೆಗೆ ಇಸ್ರೇಲ್ ಸೈಲೆಂಟ್ ಆಗಿದೆಯಾ? ಇಲ್ಲ, ಇಸ್ರೇಲ್ ಕೂಡ ನಿರಂತರವಾಗಿ ಇರಾನ್ ಮೇಲೆ ದಾಳಿ ನಡೆಸ್ತಾ ಇದೆ. ಜೊತೆಗೆ ಇಸ್ರೇಲ್ ಈಗ ಬಹಳಷ್ಟು ಖುಷಿ ಪಡ್ತಾ ಇರೋದು ಯಾಕೆ ಅಂತ ಅಂದ್ರೆ, ಅಮೆರಿಕ ಕೂಡ ಇರಾನ್ ಮೇಲೆ ದಾಳಿಯನ್ನ ನಡೆಸ್ತಾ ಇರೋದು. ಹಾಗಾಗಿ ಇಸ್ರೇಲ್ ಮತ್ತು ಅಮೆರಿಕ ಸೇರಿ ಇರಾನ್ನ ಬಗ್ಗು ಬಡಿಬೇಕು ಅನ್ನೋ ನಿಟ್ಟಿನಲ್ಲಿ ಬಹಳಷ್ಟು ಕೆಲಸವನ್ನ ಮಾಡ್ತಾ ಇದ್ದಾವೆ. ಈ ನಿಟ್ಟಿನಲ್ಲಿ ಈಗ ಇರಾನ್ಗೆ ದೊಡ್ಡ ಮಟ್ಟದ ಸಂಕಷ್ಟ ಎದುರಾಗಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇರಾನ್ನ ಸರ್ವೋಚ್ಚ ನಾಯಕ ಅಯಾತೋಲಾ ಖಮೇನಿಯನ್ನ ಹೊಡೆದಾಕ್ಲೇಬೇಕು ಅಂತ ಹೇಳಿ ಅಮೆರಿಕ ಮತ್ತು ಇಸ್ರೇಲ್ ಪಣ ತೊಟ್ಟಿದ್ದಾವೆ. ಅಮೆರಿಕದ ಬಾಹುಬಲಿ ಬಾಂಬರ್ಗೆ ಇರಾನ್ ಬೆದರಿದೆ. 2 ವಾರ ಟೈಮ್ ಕೇಳಿದ ಅಮೆರಿಕದಿಂದ ಸಡನ್ ಅಟ್ಯಾಕ್ ಆಗಿರೋದು. ಅಮೆರಿಕದ ಬಾಹುಬಲಿ ಬಾಂಬರ್ಗೆ ಇರಾನ್ ಬೆದರಿ ಹೋಗಿದೆ. ಈಗ 2 ವಾರ ಟೈಮ್ ಕೇಳಿದ ಅಮೆರಿಕದಿಂದ ಸಡನ್ ಅಟ್ಯಾಕ್. ಭಾನುವಾರ ಬರ ಸಿಡಿಲಿನಂತೆ ಇರಾನ್ ಮೇಲೆ ಬಿಗ್ ಬಾಂಬರ್ ದಾಳಿಯಾಗಿರೋದು. ಇರಾನ್ ಪರಮಾಣು ಕೇಂದ್ರವನ್ನ ಗುರಿಯಾಗಿಸಿ ಯುಎಸ್ಎ ದಾಳಿಯನ್ನ ನಡೆಸಿದೆ. ಇಸ್ರೇಲ್ ಬೇಡಿಕೆಯನ್ನ ಈಡೇರಿಸಿದ್ದು ಹೇಗೆ? ಹಾಗಾದ್ರೆ ಡೊನಾಲ್ಡ್ ಟ್ರಂಪ್ ಅವರು ಭಾನುವಾರ ಬೆಳಗ್ಗೆನೆ ಇರಾನ್ ಮೇಲೆ ಯುಎಸ್ ರಣಭೀಕರವಾದಂತ ದಾಳಿಯನ್ನ ನಡೆಸಿತು. ಹಾಗಾದ್ರೆ ಏನಿದು B2 ಬಾಂಬರ್? ಇದರ ಪವರ್ ಎಷ್ಟು? B2 ಬಾಂಬರ್ ಈ ಒಂದು ದಾಳಿ ಇದೆಯಲ್ಲ, ನಿಜಕ್ಕೂ ಇರಾನ್ ತತ್ತರಿಸಿ ಹೋಗ್ಬಿಟ್ಟಿದೆ. ಅದು ಕೂಡ ಅಣುಸ್ಥಾವರದ ಮೇಲೇನೆ ಅಮೆರಿಕ ಇರಾನ್ ಮೇಲೆ ದಾಳಿಯನ್ನು ನಡೆಸಿರೋದು. ಹಾಗಾಗಿನೇ ಬಹಳಷ್ಟು ಈಗ ಕುತೂಹಲ ಮೂಡಿಸಿರೋದು ಈ ಒಂದು ಯುದ್ಧ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ ಹೇಳಿ. ಅಮೆರಿಕದ ಬಾಹುಬಲಿ ಬಾಂಬರ್ಗೆ ಇರಾನ್ ಬೆದರಿ ಹೋಗಿದೆ. 2 ವಾರ ಟೈಮ್ ಕೇಳಿದಂತ ಅಮೆರಿಕದಿಂದ ಸಡನ್ ಆಗಿ ಅಟ್ಯಾಕ್ ಆಗಿರೋದು. ಅಂದ್ರೆ ಅಮೆರಿಕ ಮೊದಲಿನಿಂದಲೂ ಕೂಡ ಈ ಯುದ್ಧವನ್ನ ತಡೆಯೋದಕ್ಕೆ ಬಹಳಷ್ಟು ಪ್ರಯತ್ನವನ್ನ ಪಡ್ತು. ಟ್ರಂಪ್ ಅವರು ಈ ಯುದ್ಧವನ್ನ ಇಲ್ಲಿಗೆ ನಿಲ್ಲಿಸಬಿಡಿ ಅನ್ನೋ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನ ಕೂಡ ಕೊಟ್ಟರು. ಮಾತುಕತೆ ಮುಖೇನ, ಸಂಧಾನದ ಮುಖೇನ ಇದನ್ನೆಲ್ಲ ಬಗೆಹರಿಸ್ಕೊಳ್ಳಿ ಅನ್ನೋ ನಿಟ್ಟಿನಲ್ಲೂ ಕೂಡ ಹೇಳಿದ್ರು. ಆದ್ರೆ ಇರಾನ್ ಇದಕ್ಕೆ ಸೊಪ್ಪು ಹಾಕಲಿಲ್ಲ, ಕ್ಯಾರೇ ಅನ್ಲಿಲ್ಲ. ಅಮೆರಿಕ ಏನಾದ್ರೂ ನಮ್ಮ ಮೇಲೆ ಯುದ್ಧಕ್ಕೆ ಬಂದ್ಬಿಟ್ರೆ ನಾವು ಸೈಲೆಂಟ್ ಆಗಿರಲ್ಲ ಅನ್ನೋ ನಿಟ್ಟಿನಲ್ಲಿ ಹೇಳ್ತಾ ಇದ್ರು. ವಿಶ್ವದ ಶಕ್ತಿಶಾಲಿ ವಿಮಾನ ಅಮೆರಿಕದ B2 ಬಾಂಬರ್. ಇದೇ B2 ಬಾಂಬರ್ನಿಂದಾನೆ ಈಗ ದಾಳಿ ನಡೆಸಿರೋದು. ವಿಶ್ವದ ಶಕ್ತಿಶಾಲಿ ವಿಮಾನ ಇದು. ಬಂಕರ್ ಬಸ್ಟರ್ ಎಂದೇ B2 ಬಾಂಬರ್ ಖ್ಯಾತಿಯನ್ನ ಪಡ್ಕೊಂಡಿದೆ. ಬಂಕರ್ ಬಸ್ಟರ್ ಅಂತಾನೆ ಈ ಒಂದು B2 ಖ್ಯಾತಿಯನ್ನ ಪಡ್ಕೊಂಡಿರೋದು. ಅಂದ್ರೆ ಈಗಾಗಲೇ ಹೇಳಿದ ಹಾಗೆ ಅಣುಸ್ಥಾವರದ ಮೇಲೆ ಈ ಒಂದು ಬಾಂಬರ್ ಅಟ್ಯಾಕ್ ಮಾಡಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಸಾಮಾನ್ಯ ಮತ್ತು ನ್ಯೂಕ್ಲಿಯರ್ ಅಸ್ತ್ರ ಹೊತ್ತೊಯ್ಯುವಂತ ಸಾಮರ್ಥ್ಯ ಇದಕ್ಕಿದೆ. ಸಾಮಾನ್ಯ ಮತ್ತು ನ್ಯೂಕ್ಲಿಯರ್ ಅಸ್ತ್ರವನ್ನ ಹೊತ್ತೊಯ್ಯುವಂತ ಸಾಮರ್ಥ್ಯ ಈ ಒಂದು ವಿಮಾನಕ್ಕೆ ಇದೆ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ. ನೋಡಿ, ಈಗಾಗಲೇ ಅಮೆರಿಕದ ಬಾಹುಬಲಿ B2 ಬಾಂಬರ್ನ ಶಕ್ತಿ ಸಾಮರ್ಥ್ಯ ಏನು ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಇದಕ್ಕೇನು ಶಕ್ತಿ ಇದೆ, ಇದರ ಸಾಮರ್ಥ್ಯ ಎಷ್ಟು ಇದೆ ಅಂತ ಹೇಳಿ ನಾವೀಗಾಗಲೇ ನಮ್ಮ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೀತಾ ಇದ್ದಂಥ ಯುದ್ಧದಲ್ಲಿ ಹಲವಾರು ಕ್ಷಿಪಣಿಗಳ ಹೆಸರುಗಳನ್ನು ನೋಡಿದ್ವಿ, ಹಲವಾರು ಯುದ್ಧ ವಿಮಾನಗಳ ಹೆಸರುಗಳನ್ನು ಕೂಡ ಕೇಳಿದ್ವಿ. ಅದಾದ ನಂತರ ಈಗ ಅಮೆರಿಕದ ಬಳಿ ಏನಿದಾವೆ, ಯಾವ ರೀತಿಯಾದಂಥ ಅಸ್ತ್ರಗಳಿದಾವೆ ಅನ್ನೋ ನೋಡುವಂಥ ಸಮಯ. 40,000 ಪೌಂಡ್ ತೂಕದ ಬಾಂಬ್ ಹೊತ್ತೊಯ್ಯಬಲ್ಲಂತ ಒಂದು ವಿಮಾನ ಇದು. 40,000 ಪೌಂಡ್ ತೂಕದ ಬಾಂಬ್ ಅನ್ನ ಹೊತ್ತೊಯ್ಯಬಲ್ಲಂತ ಶಕ್ತಿ ಸಾಮರ್ಥ್ಯ ಈ B2 ವಿಮಾನಕ್ಕಿದೆ. ಇನ್ನು JDAM, JSOW,
JASSM ರೀತಿಯ ಶಕ್ತಿಶಾಲಿ ಬಾಂಬನ್ನು ಸಾಗಣೆ ಮಾಡುವಂಥ ಸಾಮರ್ಥ್ಯ ಈ ಒಂದು B2 ಬಾಂಬರ್ ಇದೆ. ಅಂದರೆ B2 ವಿಮಾನಕ್ಕಿದೆ. ವಿಶ್ವದ ಶಕ್ತಿಶಾಲಿ ವಿಮಾನ ಅಮೆರಿಕಾದ B2 ಬಾಂಬರ್ ಇದು. ಇನ್ನು ಬಂಕರ್ ಬಸ್ಟರ್ ಅಂತಾನೆ ಇದನ್ನ B2 ಬಾಂಬರ್ ಅಂತ ಖ್ಯಾತಿ ಬಂದಿರೋದು. ಇದಕ್ಕೆ 6000 ನಾಟಿಕಲ್ ಮೈಲಿಗೂ ಹೆಚ್ಚು ನಿರಂತರ ಹಾರಾಡೋ ಪವರ್ ಇದೆ. 6000 ನಾಟಿಕಲ್ ಮೈಲಿಗೂ ಹೆಚ್ಚು ನಿರಂತರ ಹಾರಾಡುವಂಥ ಪವರ್ ಈ ಒಂದು ವಿಮಾನಕ್ಕೆ ಇದೆ. ಅಂದರೆ ಅಷ್ಟು ಶಕ್ತಿಶಾಲಿ ಈ ಒಂದು ವಿಮಾನ. ಈಗಾಗಲೇ ನಾವು ಹೇಳಿದ ಹಾಗೆ ಅಮೇರಿಕ ಬಂದು ಇರಾನ್ ಮೇಲೆ ದಾಳಿಯನ್ನು ನಡೆಸುತ್ತೆ. ಇರಾನ್ನ ಅಣು ಸ್ಥಾವರಗಳ ಮೇಲೆ ದಾಳಿಯನ್ನು ನಡೆಸಿ ಪುಡಿ ಮಾಡಾಕುತ್ತೆ ಅಂತ ಅಂದರೆ ಅದಕ್ಕೆ ಇರುವಂಥ ಶಕ್ತಿ. ಗಾಳಿಯಲ್ಲಿ ಫ್ಯೂಯಲ್ ತುಂಬುವಂಥ ಸಾಮರ್ಥ್ಯವನ್ನು ಹೊಂದಿದೆ. ಗಾಳಿಯಲ್ಲಿ ಪೆಟ್ರೋಲ್ ತುಂಬಬಲ್ಲಂಥ ಒಂದು ಸಾಮರ್ಥ್ಯ ಈ ಒಂದು ವಿಮಾನಕ್ಕೆ ಇದೆ ಅನ್ನೋದು ಗೊತ್ತಾಗ್ತಾ ಇರುವಂಥ ವಿಚಾರ. ಏನೋ ಮ್ಯಾಸಿವ್ ಆರ್ಡನೆನ್ಸ್ ಪೆನೆಟ್ರೇಟರ್ ಹೊತ್ತೊಯ್ಯುವಂಥ ಜಗತ್ತಿನ ಏಕೈಕ ಜೆಟ್ ಇದು. ಮ್ಯಾಸಿವ್ ಆರ್ಡನೆನ್ಸ್ ಪೆನೆಟ್ರೇಟರ್ ಹೊತ್ತೊಯ್ಯುವಂಥ ಜಗತ್ತಿನ ಏಕೈಕ ಜೆಟ್ ಅನ್ನೋದು ಗೊತ್ತಾಗ್ತಾ ಇರುವಂಥ ವಿಚಾರ. ಈಗಾಗಲೇ ಈ ಒಂದು B2 ಬಾಂಬರ್ನ ಕಥೆ ಏನು ಗಮನಿಸ್ತಾ ಇದ್ದೀವಿ, ಇದರಿಂದ ಇರಾನ್ ಅನುಭವಿಸ್ತಾ ಇದೆ 16 B-83 ಅಂದರೆ 16 B-83 ಪರಮಾಣು ಬಾಂಬ್ ಹಿಡಿದಿಟ್ಟುಕೊಳ್ಳುವಂಥ ಶಕ್ತಿ ಈ ಒಂದು B2 ವಿಮಾನಕ್ಕೆ ಇದೆ. ಅದಾದ ನಂತರ ರಾಡಾರ್ ಜೊತೆಗೆ ಕಡಿಮೆ ಗೋಚರತೆ ತಂತ್ರಜ್ಞಾನವೂ ಕೂಡ ಇಲ್ಲಿ ಬಳಕೆ ಆಗುತ್ತೆ. ರಾಡಾರ್ ಕಡಿಮೆ ಗೋಚರತೆ ತಂತ್ರಜ್ಞಾನವೂ ಕೂಡ ಇಲ್ಲಿ ಬಳಕೆ ಆಗುತ್ತೆ. ಯಾಕಂದರೆ ತಂತ್ರಜ್ಞಾನವು ಕಡಿಮೆ ಬಳಕೆ ಆಗಿರೋದು. ಇದರ ಜೊತೆಗೆ ಅಮೇರಿಕ ನಿರ್ಮಿಸಿದ ಅತ್ಯಂತ ಕ್ಲಾಸಿ B2 ಬಾಂಬರ್ ಇದು. ಅಮೇರಿಕ ಸ್ವಂತವಾಗಿ ನಿರ್ಮಿಸಿದಂಥ B2 ಕ್ಲಾಸಿ ಬಾಂಬರ್ ಇದು. ಇನ್ನು B2 ಬಾಂಬರ್ ನಿರ್ಮಿಸೋದಕ್ಕೆ $2.1 ಬಿಲಿಯನ್ ವೆಚ್ಚ ಆಗಿದೆ. $2.1 ಬಿಲಿಯನ್ ವೆಚ್ಚ ಆಗಿರೋದು ಇದನ್ನ ನಿರ್ಮಾಣ ಮಾಡೋದಕ್ಕೆ. ಅಷ್ಟು ಸುಲಭನೇ ಅಲ್ಲ.